ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಗುರುವಾರದ ವೀಡಿಯೋ ಆಗಿರುತ್ತೆ, ಅಂದರೆ ಗುರು ಪೌರ್ಣಿಮೆ ವೀಡಿಯೋ ಇದು. ಜಸ್ಟ್ ಆಗ ತಾನೇ ತುಂಬ ಮಳೆ ಬಂದು ನಿಂತಿತ್ತು. ಇನ್ನು ಸೂರ್ಯ ಕೂಡ ಮುಳುಗಿರಲಿಲ್ಲ. ಕಡೆ ಎದುರುಗಡೆನೂ ಕೂಡ ನಿಮಗೆ ಕಾಮನ್ ಬಿಲ್ ಕೂಡ ಕಾಣಿಸ್ತಾ ಇರ್ಬೋದು. ಅವತ್ತು ಹುಣ್ಣಿಮೆ ಆಗಿತ್ತಲ್ವ, ಅದಕ್ಕೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ನಮ್ಮನೆ ಪಕ್ಕದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ನಾನು ನನ್ನ ಮಗಳು ಹೋದ್ವಿ. ಗಣಪತಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಪ್ರತಿ ಹುಣ್ಣಿಮೆಗೂ ಕೂಡ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ಮಗಳು ಸ್ಕೂಲ್ನಲ್ಲಿ ಇವತ್ತು ಗುರು ಪೌರ್ಣಿಮೆ ಆಚರಣೆ ಮಾಡಿದ್ರು. ಹಾಗೆ ಅವಳಿಗೂ ಹೇಳಿ ಕಳಿಸಿದ್ರಂತೆ, ನಿಮ್ಮಮ್ಮಗೆ ಹೋಗ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಆಶೀರ್ವಾದ ತೊಗೋಬೇಕು ಪೂಜೆ ಮಾಡಿ ಅಂತ ಹೇಳಿ. ಸರಿ ಬೇಡಮ್ಮ, ನಾನು ಬರೀ ಆಶೀರ್ವಾದ ಅಷ್ಟೇ ತೊಗೊಳ್ಳಿ ಸಾಕು, ಪೂಜೆ ಎಲ್ಲ ಏನೂ ಬೇಡ ಅಂದೆ. ಇಲ್ಲ, ನಮ್ಮ ಟೀಚರ್ ಹೇಗೆ ಹೇಳಿದಾರೋ ನಾನು ಹಾಗೆ ಪೂಜೆ ಮಾಡಬೇಕು ಅಂತ ಹೇಳಿ ನನ್ನ ಮಗಳು ಹೇಳಿದ್ಲು. ಸರಿ, ಯಾಕೆ ನಾನು ಅವಳ ಆಸೆನ ಹಾಳು ಮಾಡಲಿ ಅಂತ ಹೇಳಿ ಆಯಿತು ಪೂಜೆ ಮಾಡಿ ಅಂತ ಹೇಳಿದೆ. ಪೂಜೆ ಮಾಡಿಕೊಂಡು ಶ್ಲೋಕಗಳನ್ನೆಲ್ಲ ಹೇಳ್ತಾಯಿದ್ರು. ನಾನು ಕೂಡ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದೆ. ಹಾಗೆ ಮನೆಯಲ್ಲಿ ತುಪ್ಪದ ಬತ್ತಿಗಳು ಖಾಲಿಯಾಗಿತ್ತು, ಮಾಡೋಣ ಅಂತ ಕೂತ್ಕೊಂಡೆ. ಮತ್ತು ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ. ನನ್ನ ಮಗಳಿಗೆ ಮೂಲಂಗಿ ಅಂದರೆ ತುಂಬ ಇಷ್ಟ. ಬರೀ ಮೂಲಂಗಿನೇ ಹಾಕ್ಕೊಡು ಅಂತ ಹೇಳಿ ಬಟ್ಲಿಗೆ ಹಾಕ್ಸ್ಕೊಂಡು ತಿಂತಾ ಕೂತ್ಕೊಂಡಿದ್ಲು. ಇವತ್ತು ಸ್ಕೂಲ್ನಲ್ಲಿ ಏನೇನು ಆಯಿತು ಎತ್ತ ಅಂತ ಕತೆ ಹೇಳ್ತಾ ಕೂತ್ಕೊಂಡಿದ್ಲು. ಮತ್ತು ಈ ತುಪ್ಪದ ಬತ್ತಿ ಎಲ್ಲ ಏನಕ್ಕೆ ಬೇಕು, ಏನು ಎತ್ತ ಅಂತ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ಲು. ನಾನು ಹೇಳ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಮತ್ತು ನಾನಿದು ತುಪ್ಪದ ಬತ್ತಿಗಳನ್ನು ಅಂಗಡಿಯಿಂದ ನಾನೇನು ಕೊಂಡ್ಕೊಂಡು ಬರೋದಿಲ್ಲ. ನಾನು ಎಷ್ಟು ಬೇಕೋ ಅಷ್ಟು ಮನೆಯಲ್ಲೇ ಮಾಡ್ಕೊಳ್ತೀನಿ. ಇದು ನನಗೆ ಒಂದು ತಿಂಗಳಿಗೆ ಆಗೋಷ್ಟು ಬರುತ್ತೆ. ನೋಡಿ, ಇಷ್ಟು ಬತ್ತಿಗಳಾಗಿದೆ. ಇದನ್ನು ನಾನು 1-2 ಸ್ಪೂನ್ ತುಪ್ಪ ಹಾಗೆ 4 ಸ್ಪೂನಷ್ಟು ಎಣ್ಣೆನ ಉಗುರು ಬೆಚ್ಚ ಮಾಡಿಕೊಂಡು ಅದರೊಳಗೆ ಇದನ್ನು ನಾನು ನೆನೆಸಿ ಇಟ್ಕೊಳ್ತೀನಿ. ಮತ್ತು ಇವತ್ತು ಗುರು ಪೌರ್ಣಿಮೆ ಹಿನ್ನೆಲೆ ಆ ಗುರು ಪೌರ್ಣಿಮೆ ಹೇಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.